ಈಗ ಪ್ರಸಾದ್ ಅವರಿಗೆ ಈ ಭಾಗ ಲೀಡ್ ತಗೊಳ್ತಿದ್ದಾನೆ. ನಾನು ಹೇಳಿದ್ದೀನಿ, ಲಿಖಿತ್ಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ, ಪ್ರಸಾದ್ಗೆ, ಶೀಲಾ ನಮ್ಮ ಮಹಿಳಾ ಅಧ್ಯಕ್ಷರು ಈ ವಾರ್ಡ್ಗೆ, ಪ್ರತಿಯೊಂದು ಏರಿಯಾಕ್ಕೆ ಹೋಗಿ ಗಲಾಟೆ ಮಾಡಿ. ಯಾರು ಹೇಳಿದ್ರು ರಂಗೋಲಿದು ಮಹಿಳೆಯರಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿದ್ದು. ಯಾವ ಮಹಿಳೆಯರಿಗೂ ನೀನು ಕಂಪಲ್ಸರಿ ಬಂದು ಇಲ್ಲಿ ರಂಗೋಲಿ ಬಿಡ್ಬೇಕಂತಕ್ಕಂಥದ್ದನ್ನ ಯಾರಿಗೂ ಫೋರ್ಸ್ ಮಾಡಲಿಲ್ಲ. ಎಂಟೈರ್ ಕಾನ್ಸ್ಟಿಟ್ಯೂಯನ್ಸಿಲಿ ಎಷ್ಟು ಜನ ಬಿಟ್ಟಿದ್ದಾರೆ ಗೊತ್ತಾ ನಿಮಗೆ? 82,000 ಮಹಿಳೆಯರು ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಇದೇ ನಿಮ್ಮ ದೊಡ್ಡಬಿದಿರ್ಕಲ್ ವಾರ್ಡ್ನಲ್ಲಿ 9,500 ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ. ಹೋಗಿ ನಾವು ಅವ್ರಿಗೆ ಫೋರ್ಸ್ ಮಾಡಿದ್ದೀವ? ಪಾಂಪ್ಲೆಟ್ ಮಾಡ್ತೀವಿ, ವಾಲಂಟಿಯರ್ ಬನ್ನಿ ಅಂತೇಳಿ. ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯರಿಗೆ SSLC PUC 90% ಮೇಲ್ಪಟ್ಟು ಯಾರು ತಗೊಂಡಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ. 2,200 ವಿದ್ಯಾರ್ಥಿನಿಯರು 90% ಮೇಲೆ ಆ ಸ್ಕಾಲರ್ಶಿಪ್ ನಮ್ಮಲ್ಲಿ ತೆಗೆದುಕೊಂಡಿದ್ದಾರೆ, ಪ್ರತಿಭಾ ಪುರಸ್ಕಾರನ. ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಬರೀ ಡೆವಲಪ್ಮೆಂಟ್ ಅಂತಲ್ಲ, ಈ ಡೆವಲಪ್ಮೆಂಟ್ ಹೊರತುಪಡಿಸಿ ಇನ್ನಿತರ ಜನರಿಗೆ ಏನ್ ಕಾರ್ಯಕ್ರಮಗಳನ್ನ ಮಾಡಬೇಕೋ ಅದನ್ನು ಕೂಡ ಮಾಡ್ತೇವೆ. ಅನೇಕ ಆಟೋ ಡ್ರೈವರ್ಗಳು ಎಲ್ಲೋ ಎಕ್ಸೆಪ್ಟ್ ಗವರ್ಮೆಂಟ್, ಸೆಂಟ್ರಲ್, ಸ್ಟೇಟ್ ಗವರ್ಮೆಂಟ್ ಡ್ರೈವರ್ ಹೊರತುಪಡಿಸಿ 3,500 ಜನ ಡ್ರೈವರ್ಗಳು ನಮ್ಮ ನನ್ನ ಕಚೇರಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಯಾರಿಗೂ ನಾವು ಫೋರ್ಸ್ ಮಾಡಲಿಲ್ಲ. ನಮ್ಮ ಕಚೇರಿಯಿಂದ ಒಂದು ಮಾಹಿತಿ ಹೋಗ್ತದೆ. ಆ ಮಾಹಿತಿಗೆ ಆಗಸ್ಟ್ 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 5ನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಅವರಿಗೆ ಒಂದು ಅಭಿನಂದನೆ ಹೇಳ್ತೇವೆ.